ನಮಸ್ಕಾರ ಎಲ್ಲರಿಗೂ. ಮಾಲ್ವಿಕಾ ಸ್ಪಿರಿಚುವಲ್ ಚಾನೆಲ್ಗೆ ಸ್ವಾಗತ. ಗುರುಪೂರ್ಣಿಮಾ ದಿನದಿಂದ ನಮ್ಮ ಚಾನೆಲಲ್ಲಿ ಗುರುಚರಿತ್ರೆಯ ಮೇಲೆ ಸೀರೀಸ್ ಸ್ಟಾರ್ಟ್ ಮಾಡಿದ್ದೇವೆ. ನಿನ್ನೆ ಗುರುಚರಿತ್ರೆಯ 4ನೇ ಅಧ್ಯಾಯದ ಬಗ್ಗೆ ತಿಳ್ಕೊಂಡ್ವಿ. ಇಂದು 5ನೇ ಅಧ್ಯಾಯ ಪ್ರಾರಂಭ ಮಾಡೋಣ. ಶ್ರೀ ಗುರುಭ್ಯೋ ನಮಃ. ಶ್ರೀ ಸಿದ್ಧಮುನಿಯು ನಾಮಾಧಾರಕನಿಗೆ ಹೇಳಿದನು, ಶ್ರೀ ವಿಷ್ಣುವು ಹಲವಾರು ಅವತಾರಗಳನ್ನು ತೆಗೆದುಕೊಂಡಿದ್ದಾನೆ. ಮತ್ಸ್ಯ ಅವತಾರ, ಕೂರ್ಮ ಅವತಾರ, ವರಾಹ ಅವತಾರ, ನರಸಿಂಹ ಅವತಾರ, ವಾಮನ ಅವತಾರ, ಪರಶುರಾಮ ಅವತಾರ, ರಾಮ ಅವತಾರ, ಕೃಷ್ಣ ಅವತಾರ, ಬುದ್ಧ ಅವತಾರ ಮತ್ತು ಸಾಧುಗಳನ್ನು ರಕ್ಷಿಸಲು ಮತ್ತು ದುಷ್ಟರನ್ನು ಶಿಕ್ಷಿಸಲು ಕಲ್ಕಿ ಅವತಾರವನ್ನು ತೆಗೆದುಕೊಳ್ಳುತ್ತಾನೆ. ಭಾಗೀರಥನು ತನ್ನ ಪೂರ್ವಜರ ಉದ್ಧಾರಕ್ಕಾಗಿ ಗಂಗೆಯನ್ನು ಭೂಮಿಗೆ ತರಲು ತನ್ನ ಕೈಲಾದಷ್ಟು ಮಾಡಿದನು. ಹಾಗೆಯೇ ಬ್ರಾಹ್ಮಣ ಮಹಿಳೆಯು ಶ್ರೀ ದತ್ತಾತ್ರೇಯರನ್ನು ಪೂಜಿಸಿದಳು. ಅದರಿಂದ ಶ್ರೀ ದತ್ತಾತ್ರೇಯ ಅವಳ ಮಗನಾಗಿ ಜನಿಸಿದರು. ಸಿದ್ಧಮುನಿ ನಾಮಾಧಾರಕನಿಗೆ ಹೇಳಿದ, ಈಗ ನಾನು ನಿನಗೆ ಒಂದು ಕಥೆಯನ್ನು ಹೇಳುತ್ತೇನೆ, ಕೇಳು. ಪೂರ್ವದ ಪೀಠಾಪುರದಲ್ಲಿ ಅಪ್ಪಲರಾಜು ಎಂಬ ಬ್ರಾಹ್ಮಣ ವಾಸವಾಗಿದ್ದ. ಅವನಿಗೆ ಸುಮತಿ ಎಂಬ ಅತ್ಯಂತ ನಿಷ್ಠಾವಂತ ಹೆಂಡತಿ ಇದ್ದಳು. ಒಂದು ಅಮಾವಾಸ್ಯೆಯ ದಿನ ಅಪ್ಪಲರಾಜು ಅವರ ಮನೆಯಲ್ಲಿ ಅವರ ಪೂರ್ವಜರಿಗೆ ತಿಥಿಪೂಜೆ ಇತ್ತು. ಆ ದಿನ ಶ್ರೀ ಗುರುದತ್ತ ಭಿಕ್ಷೆಗಾಗಿ ಅವನ ಮನೆಗೆ ಮಾರುವೇಷದಲ್ಲಿ ಬಂದರು. ಸಾಮಾನ್ಯವಾಗಿ ತಿಥಿಕಾರ್ಯದಂದು ಭಿಕ್ಷುಕರಿಗೆ ಭಿಕ್ಷೆ ನೀಡುವುದಿಲ್ಲ. ಪೂಜೆಗೆ ಆಹ್ವಾನಿಸದ ಬ್ರಾಹ್ಮಣರೂ ಊಟ ಮಾಡಿರಲಿಲ್ಲ. ಆದರೆ ದತ್ತನನ್ನು ನೋಡಿ ಸುಮತಿಯು ಭಿಕ್ಷೆಯನ್ನು ಅರ್ಪಿಸಿದಳು. ಶ್ರೀ ದತ್ತನು ಅವಳ ಸೇವೆಯಿಂದ ತುಂಬಾ ಸಂತೋಷಪಟ್ಟನು ಮತ್ತು ಅವನು ಅವಳಿಗೆ ತನ್ನ ದೈವಿಕ ರೂಪವನ್ನು ತೋರಿಸಿದನು. ಅವಳು ವಿನಮ್ರವಾಗಿ ಶ್ರೀದತ್ತನಿಗೆ ನಮಸ್ಕರಿಸಿದಳು. ಶ್ರೀ ಗುರುದತ್ತ, ತಾಯಿ, ನೀವು ಏನು ಬಯಸುತ್ತೀರಿ ಎಂದು ಕೇಳಿದರು. ಅವಳು ಹೇಳಿದಳು, ನೀನು ದಯೆಯನಿಧಿ ಮತ್ತು ಭಕ್ತರ ರಕ್ಷಕ. ನೀವು ಎಲ್ಲ 14 ಭಾವನೆಗಳಲ್ಲಿ ಸುಪ್ರಸಿದ್ಧರು. ನೀವು ನನ್ನನ್ನು ಅಮ್ಮ ಎಂದು ಕರೆದಿದ್ದೀರಿ. ನಾನು ಮಕ್ಕಳನ್ನು ಪಡೆದಿದ್ದೇನೆ. ಆದರೆ ಅವರಲ್ಲಿ ಕೆಲವರು ಶೀಘ್ರದಲ್ಲೇ ಸತ್ತರು ಮತ್ತು ಉಳಿದಿರುವವರಲ್ಲಿ ಒಬ್ಬನು ಕುರುಡನು ಮತ್ತು ಒಬ್ಬನು ಕುಂಟನು. ಆದ್ದರಿಂದ ಒಳ್ಳೆಯ ಮಗನಿಲ್ಲದೆ ನನ್ನ ಜೀವನವು ನಿಷ್ಪ್ರಯೋಜಕವಾಗಿದೆ ಎಂದು ನಾನು ಭಾವಿಸುತ್ತೇನೆ. ನಿನ್ನಂತೆಯೇ ಜಗತ್ಪ್ರಸಿದ್ಧನಾದ ಮತ್ತು ಕಲಿತ ಮಗನನ್ನು ನಾನು ಹೊಂದಬೇಕೆಂದು ನಾನು ಬಯಸುತ್ತೇನೆ. ನನ್ನ ಈ ಆಸೆಯನ್ನು ಈಡೇರಿಸುವಿರಾ? ಶ್ರೀ ಗುರುದತ್ತ ಹೇಳಿದರು, ನಿನಗೆ ಕಲಿಯುಗದಲ್ಲಿ ಪ್ರಸಿದ್ಧನಾದ ಮಗನೂ ಹುಟ್ಟುತ್ತಾನೆ. ನೀವು ಅವನ ಇಚ್ಛೆಗೆ ಬದ್ಧರಾಗಿರಿ. ಅವನು ನಿಮ್ಮ ಎಲ್ಲ ಆಸೆಗಳನ್ನು ಪೂರೈಸುತ್ತಾನೆ. ಹೀಗೆ ಹೇಳುತ್ತಾ ಶ್ರೀದತ್ತನು ಮಾಯವಾದನು. ಸುಮತಿ ತನ್ನ ಪತಿಗೆ ಇದನ್ನು ಹೇಳಿದಳು. ಅವನು ತುಂಬಾ ಸಂತೋಷಪಟ್ಟನು. ಶ್ರೀದತ್ತನೇ ಮಗುವಿನ ರೂಪದಲ್ಲಿ ತಮ್ಮ ಮನೆಗೆ ಬರುತ್ತಾನೆ ಎಂದು ಇಬ್ಬರು ನಂಬಿದರು. ಪತಿ ಹೇಳಿದನು, ಶ್ರೀದತ್ತ ಮಹೂರ್ ಮತ್ತು ಕೋಲಾಪುರದಲ್ಲಿ ವಾಸಿಸುತ್ತಿದ್ದಾರೆ. ಅವರು ಪ್ರತಿನಿತ್ಯ ಮಧ್ಯಾಹ್ನದ ಭಿಕ್ಷೆಯಲ್ಲಿ ಭಿಕ್ಷುಕ ರೂಪದಲ್ಲಿ ಬರುತ್ತಾರೆ. ನೀನು ಅವರಿಗೆ ಯಾವಾಗಲೂ ಭಿಕ್ಷೆ ಕೊಡಬೇಕು ಎಂದು ಬ್ರಾಹ್ಮಣ ಸುಮತಿಗೆ ಹೇಳಿದ. ಶ್ರಾದ್ದ ಮಾಡಲು ಆಹ್ವಾನಿತರಾದ ಬ್ರಾಹ್ಮಣರು ಊಟ ಮಾಡುವ ಮೊದಲೇ ಆ ದಿನ ಶ್ರೀದತ್ತನಿಗೆ ಭಿಕ್ಷೆ ನೀಡಿದಾಗಿ ಸುಮತಿ ತನ್ನ ಪತಿಗೆ ಹೇಳಿದಳು. ಅದಕ್ಕೆ ಪತಿ ಹೇಳಿದನು, ನೀನು ತುಂಬಾ ಚೆನ್ನಾಗಿ ಮಾಡಿದ್ದೀಯಾ. ಶ್ರೀದತ್ತ ಅವರೇ ಇಂದು ಭಿಕ್ಷೆ ತೆಗೆದುಕೊಂಡರಂತೆ ನನ್ನ ಪೂರ್ವಜರು ಹೆಚ್ಚು ತೃಪ್ತರಾಗಿರುತ್ತಾರೆ. ನೀನು ಅವರಿಂದ ಆಶೀರ್ವಾದವನ್ನು ಪಡೆದಂತೆ ನೀನು ಖಂಡಿತವಾಗಿಯೂ ಮಗನನ್ನು ಪಡೆಯುತ್ತೀಯಾ. ನೀನು ಚಿಂತಿಸಬೇಡ ಎಂದು ಹೇಳಿದ. ಹೀಗೆ ಖುಷಿಯಿಂದ ಅವರು ಕಾಲ ಕಳೆದರು. ಸುಮತಿ ಶೀಘ್ರದಲ್ಲೇ ಗರ್ಭಿಣಿಯಾದಳು. 9 ತಿಂಗಳ ಪೂರ್ಣ ಅವಧಿಯ ನಂತರ ಅವಳು ಒಬ್ಬ ಮಗನಿಗೆ ಜನ್ಮ ನೀಡಿದಳು. ಈ ಮಗು ಶ್ರೇಷ್ಠ ಗುರು ಮತ್ತು ತಪಸ್ವಿಯಾಗುತ್ತಾನೆ ಎಂದು ಬ್ರಾಹ್ಮಣರು ಭವಿಷ್ಯ ನುಡಿದರು. ಅವನನ್ನು ಶ್ರೀದತ್ತನ ಅವತಾರವೆಂದು ಭಾವಿಸಿ ಅವರನ್ನು ದತ್ತನ ಹೆಸರಿನ ಶ್ರೀಪಾದ ಎಂದು ಕರೆಯಲಾಯಿತು. ಅವನು 7 ವರ್ಷವರಿದ್ದಾಗ ಅವನಿಗೆ ಉಪನಯನವನ್ನು ನಡೆಸಲಾಯಿತು. ಈ ವಯಸ್ಸಿನಲ್ಲಿಯೂ ಅವರು 4 ವೇದಗಳು, ಮೀಮಾಂಸಾ, ತರ್ಕ ಇತ್ಯಾದಿಗಳನ್ನು ತಿಳಿದಿದ್ದನು. ಎಲ್ಲ ಜನರು ಅವನ ತೇಜಸ್ಸಿಗೆ ಆಶ್ಚರ್ಯಪಟ್ಟರು ಮತ್ತು ಅವರು ಮಾನವ ರೂಪದಲ್ಲಿರುವ ದೇವರಾಗಿರಬೇಕು ಎಂದು ಹೇಳಿದರು.
ಅವರು ನಗರದ ಬ್ರಾಹ್ಮಣರಿಗೆ ಆಚಾರ, ವೇದಾಂತ, ಭಾಷ್ಯ, ವೇದಾರ್ಥ ಮುಂತಾದ ವಿವಿಧ ವಿಷಯಗಳನ್ನು ಕಲಿಸಿದರು. ಶ್ರೀಪಾದರು 16 ವರ್ಷದವರಿದ್ದಾಗ ಅವರ ಪೋಷಕರು ಅವನ ಮದುವೆಯ ಬಗ್ಗೆ ಯೋಚಿಸಲು ಪ್ರಾರಂಭಿಸಿದರು. ಶ್ರೀಪಾದರು, ನನ್ನ ಜೀವನ ಗೃಹಸ್ಥ ಜೀವನಕ್ಕೆ ಅಲ್ಲ, ನಾನು ಬ್ರಹ್ಮಚಾರಿ ಮತ್ತು ಒಂದು ತಪಸ್ವಿ ಎಂದು ಅವರು ಅವರ ಪೋಷಕರಿಗೆ ಹೇಳಿದರು. ನಾನು ತಪಸ್ಸು ಆಚರಿಸಲು ಮತ್ತು ದೈವಿಕ ಜ್ಞಾನವನ್ನು ಪಡೆಯಲು ಕಾಡಿಗೆ ಹೋಗಲು ನಿರ್ಧರಿಸಿದ್ದೇನೆ. ಇದನ್ನು ಕೇಳಿದ ಅವರ ಪೋಷಕರು ಶ್ರೀದತ್ತನ ಮಾತುಗಳನ್ನು ನೆನಪಿಸಿಕೊಂಡರು ಮತ್ತು ಅವನು ತನ್ನದೇ ಆದ ಮಾರ್ಗವನ್ನು ಹೊಂದಿದ್ದಾನೆಂದು ಅರಿತುಕೊಂಡರು. ಇನ್ನು ವಾತ್ಸಲ್ಯ ಪ್ರೀತಿಯ ಕಾರಣದಿಂದಾಗಿ ಅವರು ತುಂಬಾ ನೊಂದರು. ನಮ್ಮ ವೃದ್ಧಾಪ್ಯದಲ್ಲಿ ನೀನು ನಮ್ಮನ್ನು ರಕ್ಷಿಸುತ್ತೀಯಾ ಎಂದು ನಾವು ನಿರೀಕ್ಷಿಸಿದ್ದೇವೆ ಎಂದು ತಾಯಿ ಹೇಳಿದಳು. ಹಾಗೆ ಹೇಳುತ್ತಾ ತಾಯಿ ಪ್ರಜ್ಞೆ ತಪ್ಪಿದಳು. ಶ್ರೀಪಾದರು ಆಕೆಯನ್ನು ಸಮಾಧಾನಪಡಿಸಿ, ಚಿಂತೆ ಪಡಬೇಡ ಅಮ್ಮ, ನಿನಗೆ ಬೇಕಾದದ್ದನ್ನು ಕೊಡುತ್ತೇನೆ, ನನ್ನ ಮೇಲೆ ನಂಬಿಕೆ ಇಟ್ಟು ನೆಮ್ಮದಿಯಿಂದ ಬಾಳು ಎಂದರು. ಅದಕ್ಕೆ ತಾಯಿ ಹೇಳಿದಳು, ನನ್ನ ಪ್ರೀತಿಯ ಮಗನೇ, ನಿನ್ನಿಂದಾಗಿ ನಾನು ನನ್ನ ಹಿಂದಿನ ಎಲ್ಲ ದುಃಖಗಳನ್ನು ಮರೆತಿದ್ದೇನೆ ಮತ್ತು ನಮ್ಮ ವೃದ್ಧಾಪ್ಯದಲ್ಲಿ ನೀನು ನಮ್ಮನ್ನು ರಕ್ಷಿಸುತ್ತೀಯಾ ಎಂಬ ದೊಡ್ಡ ಭರವಸೆಯನ್ನು ನಾನು ನಂಬಿದ್ದೇನೆ. ನಮಗೆ ಇನ್ನೂ 2 ಗಂಡು ಮಕ್ಕಳಿದ್ದಾರೆ, ಆದರೆ ಒಬ್ಬನು ಕುಂಟ ಮತ್ತೊಬ್ಬ ಕುರುಡ. ಅವರನ್ನು ಯಾರು ನೋಡಿಕೊಳ್ಳುತ್ತಾರೆ? ಶ್ರೀಪಾದನು ತನ್ನ ಕುಂಟ ಮತ್ತು ಕುರುಡ ಸಹೋದರನನ್ನು ಅಮೃತ ದೃಷ್ಟಿಯಂತೆ ನೋಡಿದನು. ತಕ್ಷಣವೇ ಕುರುಡ ಸಹೋದರನಿಗೆ ದೃಷ್ಟಿ ಬಂದಿತು ಮತ್ತು ಕುಂಟನಿಗೆ ಅವನ ಕಾಲುಗಳು ಬಂದವು. ಇಬ್ಬರು ವೇದ, ಶಾಸ್ತ್ರ ಮತ್ತು ವ್ಯಾಕರಣದಲ್ಲಿ ಪಾರಂಗತರಾದರು. ಶ್ರೀಪಾದ ಶ್ರೀ ವಲ್ಲಭರ ಮುಂದೆ ಸಾಷ್ಟಾಂಗ ನಮಸ್ಕಾರ ಮಾಡಿದರು. ಸಹೋದರರಿಬ್ಬರಿಗೂ ಜ್ಞಾನೋದಯವಾಯಿತು ಮತ್ತು ಶ್ರೀಪಾದರ ಆಶೀರ್ವಾದದಿಂದ ಅವರು ಗೌರವಾನ್ವಿತರಾದರು. ನಂತರ ಅವರು ಸಹೋದರರಿಗೆ ಹೇಳಿದರು, ನಿಮಗೆ ಪುತ್ರರು, ಮೊಮ್ಮಕ್ಕಳು ಸಿಗುತ್ತಾರೆ ಮತ್ತು ನೀವೆಲ್ಲರೂ ಸಂತೋಷದಿಂದ ಬದುಕುತ್ತೀರಿ. ಅವನು ತನ್ನ ಸಹೋದರರಿಗೆ ಹೇಳಿದ, ನಿಮ್ಮ ಹೆತ್ತವರಿಗೆ ಸೇವೆ ಮಾಡಿ, ನೀವು ಈ ಜಗತ್ತಿನಲ್ಲಿ ಸಂತೋಷವಾಗಿರುವಿರಿ ಮತ್ತು ಕೊನೆಯಲ್ಲಿ ಮೋಕ್ಷವನ್ನು ಪಡೆಯುತ್ತೀರಿ. ಇದನ್ನು ಹೇಳಿ ಅವರ ತಾಯಿಗೆ ಹೇಳಿದನು, ನೀನು ಈಗ ಸಂತೋಷವಾಗಿರಬೇಕು ಅಮ್ಮ, ನಿಮ್ಮ ಮಕ್ಕಳು 100 ವರ್ಷಗಳ ಕಾಲ ಬದುಕುತ್ತಾರೆ. ಅವರಿಗೆ ಗಂಡು ಮತ್ತು ಹೆಣ್ಣು ಮಕ್ಕಳಾಗುತ್ತಾರೆ. ಅವರು ಸಂತೋಷದಿಂದ ಬದುಕುವುದನ್ನು ನೀವು ನೋಡುತ್ತೀರಿ. ಅವರ ತಲೆಮಾರುಗಳವರೆಗೆ ಸಂಪತ್ತನ್ನು ಹೊಂದಿರುತ್ತಾರೆ ಮತ್ತು ತಮ್ಮ ಕಲಿಕೆಗೆ ಪ್ರಸಿದ್ಧರಾಗುತ್ತಾರೆ. ಈಗ ನಾನು ಕಾಡಿಗೆ ಹೋಗುವುದನ್ನು ತಡೆಯಬೇಡ. ಸಾಧುಗಳಿಗೆ ಮಾರ್ಗದರ್ಶನ ನೀಡಲು ನಾನು ಉತ್ತರಕ್ಕೆ ಹೋಗಬೇಕು ಎಂದು ಹೇಳಿದರು. ಹೀಗೆ ಹೇಳುತ್ತಾ ಶ್ರೀಪಾದ ವಲ್ಲಭ ಸ್ವಾಮಿಗಳು ಕಣ್ಮರೆಯಾದರು ಮತ್ತು ಅವರು ಕಾಶಿಗೆ ಬಂದು ಅಲ್ಲಿ ರಹಸ್ಯವಾಗಿ ವಾಸಿಸಲು ಪ್ರಾರಂಭಿಸಿದರು. ಕೆಲವು ದಿನಗಳ ನಂತರ ಅವರು ಬದ್ರಿನಾಥಕ್ಕೆ ಹೋದರು. ಅವರು ಹೀಗೆ ಒಂದರ ನಂತರ ಒಂದರಂತೆ ಪವಿತ್ರ ಸ್ಥಳಗಳಿಗೆ ಭೇಟಿ ನೀಡಿದರು ಮತ್ತು ಸ್ವಲ್ಪ ಸಮಯದ ನಂತರ ಗೋಕರ್ಣ ತಲುಪಿದರು. ಇದಿಷ್ಟು ಗುರುಚರಿತ್ರೆಯ 5ನೇ ಅಧ್ಯಾಯ ಶ್ರೀಪಾದ ಶ್ರೀ ವಲ್ಲಭರವರ ಜನನದ ಬಗ್ಗೆ. ಮುಂದೆ ಗುರುಚರಿತ್ರೆಯಲ್ಲಿ ಏನಾಯಿತು ಅಂತ ನಾಳೆ 6ನೇ ಅಧ್ಯಾಯದಿಂದ ತಿಳಿಯೋಣ. ಶ್ರೀ ಗುರುಭ್ಯೋ ನಮಃ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಅವರಿಗೆ ಶೇರ್ ಮಾಡಿ ಮತ್ತು ಚಾನಲ್ ಸಪೋರ್ಟ್ ಮಾಡೋಕ್ಕೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.